ಜಿದ್ದಾಜಿದ್ದಿನ ಕಣವಾಯಿತು ರಾಮನಗರ ಕದನ ಕಣ. ದಳಪತಿಗಳ ವಿರುದ್ಧ ಬಂಡೆದ್ದು ನಿಂತ ಬಂಡೆ ಬ್ರದರ್ಸ್. ಮತ್ತೊಂದು ಮಹಾ ಕದನಕ್ಕೆ ಸಾಕ್ಷಿಯಾಗಲಿದೆ ರಾಮನಗರ. ಚನ್ನಪಟ್ಟಣದಿಂದ ಡಿಸಿಎಂ ಡಿಕೆಶಿ ಸ್ಪರ್ಧೆ ಬಹುತೇಕ ಫಿಕ್ಸು. ಜೊತೆಗೆ ಪ್ಲಾನ್ ಬಿ ರೆಡಿ ಮಾಡಿಕೊಂಡಿರೋ ಡಿಕೆ ಬ್ರದರ್ಸ್. ತಮ್ಮನ ರಾಜಕೀಯ ಭವಿಷ್ಯದ ಬಗ್ಗೆ ಅಣ್ಣನ ಮಾಸ್ಟರ್ ಪ್ಲಾನ್. ತಮ್ಮನಿಗಾಗಿ ತನ್ನ ಕ್ಷೇತ್ರವನ್ನೇ ತ್ಯಾಗ ಮಾಡಲು ಡಿಕೆಶಿ ಸಜ್ಜು. ಕನಕಪುರ ಕ್ಷೇತ್ರ ಡಿಕೆ ಸುರೇಶ್ಗೆ ಬಿಟ್ಟುಕೊಡಲು ನಿರ್ಧಾರ. ಇದೇ ಕಾರಣಕ್ಕಾಗಿ ಚನ್ನಪಟ್ಟಣದಿಂದ ಸ್ಪರ್ಧೆಗೆ ಡಿಕೆ ಒಲವು. ಕನಕಪುರ ಭದ್ರಕೋಟೆ, ಅಲ್ಲಿ ನಿಂತರೆ ಡಿಕೆ ಸುರೇಶ್ ಸೇಫ್. ಜೊತೆಗೆ ತಮ್ಮನನ್ನ ರಾಜ್ಯ ರಾಜಕಾರಣದಲ್ಲಿ ಉಳಿಸಿಕೊಳ್ಳಲು ಪ್ಲಾನ್. ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಅಖಾಡಕ್ಕೆ ಧುಮುಕಿರೋ ಡಿಕೆಶಿ ರಾಜಕೀಯ ಕಬಡ್ಡಿ ನಿಲ್ಲಿಸುತ್ತಾ ಮೈತ್ರಿ ಜೋಡಿ. ಲೋಕ ಕದನದ ಚುನಾವಣೆಯ ಫಲಿತಾಂಶದ ನಂತರ ಈಗ ಜಿದ್ದಾಜಿದ್ದಿನ ಕಣವಾಗಿದೆ ರಾಮನಗರ ಕ್ಷೇತ್ರ. ದಳಪತಿಗಳ ವಿರುದ್ಧ ಬಂಡೆದ್ದು ನಿಂತಿದ್ದಾರೆ ಬಂಡೆ ಬ್ರದರ್ಸ್. ಮತ್ತೊಂದು ಮಹಾಕದನಕ್ಕೆ ಸಾಕ್ಷಿಯಾಗುತ್ತೆ ರಾಮನಗರ. ಚನ್ನಪಟ್ಟಣದಿಂದ ಡಿಸಿಎಂ ಡಿಕೆಶಿ ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ. ಈ ಬಾರಿ ಉಪಚುನಾವಣೆ ಇರೋ ಕಾರಣಕ್ಕಾಗಿ ಚನ್ನಪಟ್ಟಣ ಕ್ಷೇತ್ರ ತೆರವಾಗುತ್ತೆ. ಇದೇ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಗೆದ್ದು ಬೀಗಿದ್ರು. ಇದೀಗ ಮಾಜಿ ಸಿಎಂ ಕುಮಾರಸ್ವಾಮಿ ಕೇಂದ್ರ ಸಂಪುಟದ ಸಚಿವರಾಗಿರೋದ್ರಿಂದ ಈ ಕ್ಷೇತ್ರ ತೆರವಾಗುತ್ತೆ. ಹೀಗಾಗಿ ಇಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಸ್ವತಃ ಡಿಕೆಶಿನೇ ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ. ಇದರ ಜೊತೆಯಲ್ಲಿ ಪ್ಲಾನ್ ಬಿ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ತಮ್ಮನ ರಾಜಕೀಯ ಭವಿಷ್ಯದ ಬಗ್ಗೆ ಅಣ್ಣ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ತಮ್ಮನಿಗಾಗಿ ತನ್ನ ಕ್ಷೇತ್ರವನ್ನೇ ತ್ಯಾಗ ಮಾಡಲು ಡಿಕೆಶಿ ಸಜ್ಜಾಗಿದ್ದಾರೆ. ಕನಕಪುರ ಕ್ಷೇತ್ರ ಡಿಕೆ ಸುರೇಶ್ಗೆ ಬಿಟ್ಟುಕೊಡಲು ನಿರ್ಧಾರವನ್ನ ಮಾಡಿಕೊಂಡಿದ್ದಾರಂತೆ. ಇದೇ ಕಾರಣಕ್ಕಾಗಿ ಚನ್ನಪಟ್ಟಣದಿಂದ ಸ್ಪರ್ಧೆಗೆ ಡಿಕೆ ಒಲವನ್ನ ತೋರಿಸ್ತಾ ಇರೋದು. ಕನಕಪುರ ಭದ್ರಕೋಟೆ ಹಾಗೆ ಇತ್ತ ರಿಟೇಕ್. ಕನಕಪುರ ಭದ್ರಕೋಟೆ ಅಂತಿದೆ ಡಿಕೆ ಬ್ರದರ್ಸ್ಗೆ. ಅಲ್ಲಿ ನಿಂತರೆ ಡಿಕೆ ಸುರೇಶ್ ಸೇಫ್ ಆಗಿ ಗೆಲ್ಲಬಹುದು. ಹೀಗಾಗಿ ಮುಂದಿನ ರಾಜಕೀಯ ಉನ್ನತವಾಗಿ ಹೋಗುತ್ತೆ ಅಲ್ಲಿ ನಿಂತರೆ ಇರುವಂತ ಪ್ಲಾನ್. ಜೊತೆಗೆ ತಮ್ಮನನ್ನ ರಾಜ್ಯ ರಾಜಕಾರಣದಲ್ಲಿ ಉಳಿಸಿಕೊಳ್ಳಲು ಕೂಡ ಪ್ಲಾನ್ ಮಾಡ್ತಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಅಖಾಡಕ್ಕೆ ಧುಮುಕಿದ್ದಾರೆ ಡಿಕೆಶಿ ರಾಜಕೀಯ ಕಬಡ್ಡಿ ನಿಲ್ಲಿಸುತ್ತಾ ಮೈತ್ರಿ ಜೋಡಿ ಇರುವಂತ ಪ್ರಶ್ನೆ ಮೂಡ್ತಾ ಇದೆ.